ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಕರ್ತನು ನನ್ನ ಹಿತ ಚಿಂತಕನು. ಅದಕ್ಕೆ ಆಧಾರ ವಾಕ್ಯ ಕೀರ್ತನೆಗಳು 40:17 ವಚನ. ನಾನಾದರೂ ಕುಗ್ಗಿದವನು ದಿಕ್ಕಿಲ್ಲದವನು ಆಗಿದ್ದೇನೆ, ಕರ್ತನು ನನ್ನ ಹಿತ ಚಿಂತಕನು. ನೋಡ್ರಿ, ಕೆಲವು ಸಾರಿ ನಮ್ಮ ಜೀವನದಲ್ಲಿ ನಾವು ಅಂದುಕೊಳ್ಳುತ್ತೇವೆ, ನೆನೆಸುತ್ತೇವೆ, ನನ್ನ ಕುರಿತು ಯಾರೂ ಚಿಂತೆ ಮಾಡ್ತಾ ಇಲ್ಲ ಪಾಸ್ಟರ್, ನನ್ನ ಗಂಡನೇ ನನ್ನ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ, ಪಾಸ್ಟರ್ ನನ್ನ ಮಕ್ಕಳೇ ನನ್ನ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ, ನಾನು ಯಾರಿಗೂ ಬೇಡವಾದ ಕಲ್ಲಾಗಿಬಿಟ್ಟಿದ್ದೇನೆ ಪಾಸ್ಟರ್. ಆದರೆ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳ್ರಿ, ನಮ್ಮ ಹಿತ ಚಿಂತಕನು ಕೊನೆಯವರೆಗೂ ನಮ್ಮ ಜೊತೆಯಲ್ಲಿ ಇರುವವರು ಯಾರಂತ ಹೇಳಿದ್ರೆ ಏಸಪ್ಪ ಮಾತ್ರ. ಕೆಲವು ಸಾರಿ ನಮಗೆ ಎಲ್ಲರೂ ಇದ್ದರೂ ಇಲ್ಲದೆ ಇರೋರ ಥರನೇ ಇರ್ತಾರೆ. ಕೆಲವು ಸಾರಿ ಇದ್ದವರು ನಮ್ಮನ್ನು ಮರೆತು ಬಿಟ್ಟಿರ್ತಾರೆ. ಆದರೆ ಕೆಲವು ಸಾರಿ ನಾವು ಸಹ ಅಂದ್ಕೊಳ್ತೇವೆ, ಪಾಸ್ಟ್ರೇ ದೇವರು ನಮ್ಮನ್ನು ಮರೆತಿರ್ಬೋದು. ಆದರೆ ಎಲ್ಲರೂ ಮರೆತರೂ ದೇವರು ನಿಮ್ಮನ್ನು ಮರೆಯೋದಿಲ್ಲ. ಆದರೆ ಈ ಕೀರ್ತನೆ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಕೀರ್ತನೆಗಾರನು ಒಂದು ಬಹಳ ಒಳ್ಳೆಯ ಹೆಸರು ಕೊಡ್ತಾ ಇದ್ದಾನೆ ದೇವರಿಗೆ. ನನ್ನ ಕುರಿತು ಹಿತವಾಗಿ ಚಿಂತಿಸುವ ಒಬ್ಬ ದೇವರಿದ್ದಾರೆ. ನನಗೆ ಒಳ್ಳೆಯದಾಗಬೇಕು, ನನ್ನ ಜೀವನದಲ್ಲಿ ಏನೋ ನಡಿಬೇಕಂತೇಳಿ ನನ್ನ ಬಗ್ಗೆ ಯಾರಾದರೂ ಒಂದು ಒಳ್ಳೆ ಹಿತ ಚಿಂತಕರು ಇರುವುದಾದರೆ ಅದು ಬೇರೆ ಯಾರೂ ಅಲ್ಲ, ಕರ್ತನೇ ನೀನೇ ನನ್ನ ಹಿತ ಚಿಂತಕನು. ಬೇರೆಯವರೆಲ್ಲ ಕೇಡು ಬಗೆಯೋರೆ. ಇವನು ಯಾವಾಗ ಬಿದ್ದು ಹೋಗ್ತಾನೆ, ಇವನು ಯಾವಾಗ ಹಾಳಾಗ್ತಾನೆ, ಇವನು ಯಾವಾಗ ಹೋಗ್ತಾನೆ, ಹಿಂಗೇ ಯೋಚಿಸ್ತಾ ಇರ್ತಾರೆ. ಆದರೆ ದೇವರು ನಮ್ಮ ಬಗ್ಗೆ ಒಳ್ಳೆಯದನ್ನೇ ಯೋಚಿಸ್ತಾರೆ. ಅವರು ನಮ್ಮ ಹಿತಚಿಂತಕನಾದ ದೇವರು. ಇವತ್ತು ನಿಮ್ಮ ಹೃದಯದಲ್ಲಿ ಬರೆದುಕೊಳ್ಳ್ರಿ. ಏನಂತ ಹೇಳಿದ್ರೆ, ನೀವು ಹೇಳಬೇಕು, ನನ್ನ ಲೈಫಲ್ಲಿ ಯಾರಿದ್ದಾರೋ ಇಲ್ಲವೋ ನನ್ನ ದೇವರು ನನ್ನ ಹಿತ ಚಿಂತಕನು ಅಂಥೇಳಿ ನೀವು ಯಾವಾಗ ದೇವರನ್ನ ಗಟ್ಟಿಯಾಗಿ ಹಿಡ್ಕೊಳ್ತಿರೋ ಕಾರ್ಯಗಳೆಲ್ಲ ಒಳ್ಳೆಯದಾಗುತ್ತೆ. ಒಂದು ಅದ್ಭುತ ಸಾಕ್ಷಿ ಹೇಳ್ತೀನಿ. ಒಬ್ಬ ಸಹೋದರಿ ಇದ್ದರು. ದಿಢೀರೆಂಬುದಾಗಿ ಅವರ ಯಜಮಾನರು ಪಾಪ ತೀರಿ ಹೋಗಿಬಿಟ್ರು. ತೀರಿ ಹೋದಾಗ ಅವ್ರಿಗೆ ಏನಾಗ್ತಾಯಿದೆ ಅಂತೇಳಿ ಬಹಳ ಒಂಟಿಯಾದರು, ಕಣ್ಣೀರು, ಮಕ್ಕಳಿದ್ದಾರೆ. ಎಲ್ಲ ಆ ಟೈಮಲ್ಲಿ ಮಾತ್ರ ಬಂಧುಗಳು ಬಂದರು, ಅನೇಕ ಸ್ನೇಹಿತರು ಬಂದರು. ಭಯಪಡಬೇಡಮ್ಮ, ನಾವಿದ್ದೇವೆ, ನಾವು ಸಹಾಯ ಮಾಡ್ತೇವೆ. ಆದರೂ ಕೂಡ ಅವರಿಗೆ ಸಮಾಧಾನ ಇಲ್ಲರಿ. ಇನ್ನು ಮುಂದೆ ಯಾರು ನಮ್ಮನ್ನು ನೋಡ್ಕೊಳ್ತಾರೆ, ಯಾರು ನಮಗೆ ಸಹಾಯ ಮಾಡ್ತಾರೆ, ಇನ್ನು ಮುಂದೆ ಅಷ್ಟೇನೋ ನಮ್ಮ ಜೀವಿತ, ನನ್ನ ಮಕ್ಕಳ ಜೀವನ ಮುಗೀತಾ, ನನ್ನ ಜೀವನ ಮುಗೀತಾ, ನಾನು ಹೇಗೆ ನನ್ನ ಮಕ್ಕಳನ್ನ ಸಾಕಿ ಸಲಹುವುದು ಅಂತ ಚಿಂತೆ ಮಾಡುವಾಗ ದೇವರು ಹೇಳಿದ್ರಂತೆ, ಮಗಳೇ ನೀನು ಯಾಕೆ ಭಯಪಡ್ತೀಯ, ನಾನು ನಿನ್ನ ಹಿತಚಿಂತಕನು, ನಿನ್ನ ಮಕ್ಕಳ ಬಗ್ಗೆ ನೀನು ಚಿಂತೆ ಮಾಡಬೇಡ, ನಾನು ನೋಡ್ಕೊಳ್ತೇನೆ. ದೇವರನ್ನ ನಂಬಿದಳು. ದಿನಗಳು ಕಳೆದವು. ಮಕ್ಕಳು ಜ್ಞಾನದಲ್ಲಿ, ವಿಧೇಯತೆಯಲ್ಲಿ ಒಳ್ಳೆ ರೀತಿ ಬೆಳೀಲಿಕ್ಕೆ ಆರಂಭಿಸಿದರು. ಇವರಿಗೂ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಹೇಗೋ ಜೀವನ ಸಾಗ್ತಾಯಿತ್ತು. ಮಕ್ಕಳಿಗೆ ಕಷ್ಟಪಟ್ಟು ಒಂದು ಒಳ್ಳೆ ಶಿಕ್ಷಣ ಕೊಟ್ಟರು. ಮಕ್ಕಳು ಅವರ ಓದು ಮುಗಿದ ಮೇಲೆ ಒಳ್ಳೆ ರೀತಿಯಲ್ಲಿ ಎಲ್ಲ ಮಕ್ಕಳಿಗೂ ಒಂದು ಒಳ್ಳೆ ಕೆಲಸ ಸಿಕ್ತು. ಜನರೆಲ್ಲ ಆಶ್ಚರ್ಯಪಡಬೇಕು. ಆ ವಿಧದಲ್ಲಿ ಆ ಕುಟುಂಬವನ್ನು ದೇವರು ಕೈ ಬಿಡದೆ ಕಾಳಜಿ ವಹಿಸಿ ಅದ್ಭುತವಾಗಿ ನಡೆಸಿದರು. ಇವತ್ತಿಗೆ ಕೂಡ ನಿಮ್ಮ ಜೀವಿತದಲ್ಲಿ ಮನೆಯಲ್ಲಿ ಯಜಮಾನರು ಇರಬಹುದು, ಪಾಸ್ಟರ್ ಯಜಮಾನರು ನಮಗೆ ದುಡ್ಡು ಕೊಡಬೇಕು, ಅವರಿಗೆ ನಾವು ದುಡ್ಡು ಕೊಡ್ತಾ ಇದ್ದೇವೆ, ನಮ್ಮ ಪರಿಸ್ಥಿತಿನ ಹಂಗೆ ಆಗಿಬಿಟ್ಟಿದೆ, ನಮ್ಮ ಮನೆಯಲ್ಲಿ ಯಾರೂ ಇಲ್ಲ, ನಮ್ಮನ್ನು ನೋಡಿಕೊಳ್ಳುವವರು ಯಾರೂ ಇಲ್ಲ, ನಾವು ಬಹಳ ಕಷ್ಟದಲ್ಲಿದ್ದೀವಿ ಪಾಸ್ಟರ್, ನಾವು ಬಹಳ ನಿರಾಶೆಯಲ್ಲಿ ಹೋಗುತ್ತಿದ್ದೇವೆ, ನಮ್ಮನ್ನು ಯಾರು ನೋಡ್ಕೊಳ್ತಾರೆ, ನಮ್ಮನ್ನು ಯಾರು ನಡೆಸ್ತಾರೆ, ಪ್ರತಿ ದಿವಸವೂ ನಿದ್ರೆ ಇಲ್ಲದ ಅನುಭವಗಳು ಪಾಸ್ಟರ್ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಬಗ್ಗೆ ಯಾರು ಗಮನಿಸ್ತಾರೋ ಇಲ್ವೋ, ದೇವರು ಗಮನಿಸ್ತಾರೆ. ದೇವರು ನಿಮಗೆ ಸಹಾಯ ಮಾಡ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದಾರೆ, ನಿನ್ನ ಚಿಂತಾಭಾರವನ್ನು
ಮಗಳೇ ನನ್ನ ಮೇಲೆ ಹಾಕು, ಮಗನೇ ನನ್ನ ಮೇಲೆ ಹಾಕು, ನಾನು ನೋಡಿಕೊಳ್ಳುತ್ತೇನೆ. ಇವತ್ತು ನಿಮ್ಮೆಲ್ಲ ಭಾರಪಡಿಸುವ ಕಾರ್ಯಗಳನ್ನು ದೇವರ ಪಾದದಲ್ಲಿ ಇಟ್ಟು ಒಂದು ಮಾತನ್ನು ಹೇಳಿಕ್ಕಿದ್ದೀರ, ಸ್ವಾಮಿ ನೀವೇ ನನ್ನ ಹಿತಚಿಂತಕನು. ಯಾರೆಲ್ಲ ನಂಬಿಕೆಯಿಂದ ಆ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ, ನನ್ನ ದೇವರು ನನ್ನ ಹಿತಚಿಂತಕನು. ಇಷ್ಟೇ ಸಾಕ್ರಿ. ಅವರು ನಮ್ಮ ಹಿತಚಿಂತಕನಾಗಿರುವುದಾದರೆ ನಮ್ಮ ಜೀವನದಲ್ಲಿ ಅದ್ಭುತ ನಡೀತದೆ. ಅವರು ನಡೆಸ್ಕೊಂಡು ಹೋಗ್ತಾರೆ. ನಾವು ಕೈ ಬಿಡಲ್ಪಡುವುದೇ ಇಲ್ಲ, ನಾವು ಲಜ್ಜೆಪಟ್ಟು ಹೋಗುವುದೇ ಇಲ್ಲ. ದೇವರು ನಮ್ಮ ಜೀವಿತದಲ್ಲಿ ಒಳ್ಳೆಯದು ಮಾಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀವು ಒಳ್ಳೆಯ ದೇವರು ಸ್ವಾಮಿ, ನಮ್ಮ ಹಿತಚಿಂತಕನು, ನಮಗೆ ಒಳ್ಳೆಯದನ್ನೇ ಬಯಸುವ ದೇವರು. ಕರ್ತನೆ, ಈ ಸಮಯದಲ್ಲಿ ಯಾರೆಲ್ಲ ತಮ್ಮ ಜೀವಿತದಲ್ಲಿ ಸ್ವಾಮಿ ದೇವರೇ ಒಡೆಯಲ್ಪಟ್ಟು ಮುರಿಯಲ್ಪಟ್ಟು ನನಗೆ ಯಾರೂ ಇಲ್ಲವೇ ಎಂಬುದಾಗಿ ಒಂದು ಒಂಟಿತನವನ್ನು ಅನುಭವಿಸುತ್ತಿದ್ದಾರೋ ಕರ್ತನೆ, ಪ್ರತಿಯೊಬ್ಬರಿಗೆ ನೀವು ಸಹಾಯ ಮಾಡಿರಿ. ನಮ್ಮ ಕುರಿತು ಚಿಂತಿಸುವ ದೇವರು, ನಮ್ಮ ಕುರಿತು ಕಾಳಜಿ ವಹಿಸುವ ದೇವರು, ನಿನ್ನ ನಾಮದಲ್ಲಿ ಒಬ್ಬೊಬ್ಬರ ಜೀವಿತದಲ್ಲಿ ಅದ್ಭುತ ಸಂಭವಿಸಲೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಕಣ್ಣೀರನ್ನು ಒರೆಸಿ ಬಿಡ್ರಿ, ಅದ್ಭುತ ನಡೆಯಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಭಯಪಡಬೇಡ್ರಿ, ಚಿಂತಿಸಬೇಡ್ರಿ. ಕರ್ತನು ನಿಮ್ಮ ಹಿತ ಚಿಂತಕನು. ದೇವರೊಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ದೇವರು ಒಂದು ದೊಡ್ಡ ಬಿಡುಗಡೆಯನ್ನು ಕೊಡಲಿಕ್ಕಿದ್ದಾರೆ. ನಿಮಗೆ ಅವಮಾನವಾಗುವುದೇ ಇಲ್ಲ. ಈ ದಿನ ಕೂಡ ಏನೋ ಒಂದು ಒಳ್ಳೆಯದು ದೇವರು ನಿಮಗಾಗಿ ಮಾಡಲಿಕ್ಕಿದ್ದಾರೆ. ಒಂದು ಹೊಸ ಬಾಗಿಲನ್ನು ದೇವರು ತೆರೀಲಿಕ್ಕಿದ್ದಾರೆ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.